ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮಿಸ್ಟರ್ ಮಿಸಸ್ ಬ್ಯಾಂಗ್ಳೂರ್ ಫುಡೀಸ್ ಮಾತಾಡ್ತಾ ಇದ್ದಾರೆ. ನಾನು ಬ್ಯಾಂಗ್ಳೂರ್ಗೆ ನ್ಯೂ ಕಮರ್ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ ನ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಅಂತ ಕೇಳ್ತಿದ್ದೆ. ಅಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಮೆಕ್ಸಿಕನ್ ಎಲ್ಲ ಒಂದೇ ಕಡೆ ಸಿಗೋ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಅಂತ ಕೇಳಿದಕ್ಕೆ ಅವರು JP ನಗರ ಲೊಕೇಟ್ ಆಗಿರೋ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ನನ್ನ ಕರ್ಕೊಂಡು ಬಂದಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ನಾವು ಬಂದಿರೋ ರೆಸ್ಟೋರೆಂಟೇ ಕೇಬಲ್ ಕಾರ್. ಇದೊಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿನ ಆಂಬಿಯನ್ಸ್ ಸಖತ್ ಕೂಲ್ ಆಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋ ಕೇಬಲ್ ಕಾರ್ ಅಲ್ಲಿ ರೀಕ್ರಿಯೇಟ್ ಮಾಡೋ ತರಾನೇ ಇಲ್ಲೂ ರೀಕ್ರಿಯೇಟ್ ಮಾಡಿದ್ದಾರೆ. ಈ ರೆಸ್ಟೋರೆಂಟ್ ಒಳಗಡೆ ಕೂತ್ಕೊಂಡು ತಿಂತಾ ಇದ್ರೆ ಸೇಮ್ ಕೇಬಲ್ ಕಾರ್ ಅಲ್ಲಿ ಕೂತು ತಿನ್ನೋ ಫೀಲ್ಸ್ ಇರುತ್ತೆ. ಇಲ್ಲಿನ ಫುಡ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಅನ್ಲಿಮಿಟೆಡ್ 50 ವೆರೈಟೀಸ್ ಆಫ್ ವೆಜ್ ಐಟಮ್ಸ್ ನ ಸರ್ವ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಲಾಡ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಡೆಸರ್ಟ್ಸ್, ಲೈವ್ ಪಾಸ್ತಾ, ಲೈವ್ ದೋಸೆ ಎಲ್ಲವೂ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಿದ್ದಾರೆ. ಬನ್ನಿ ಟೇಸ್ಟ್ ಮಾಡೋಣ. ನಾವು ಇಲ್ಲಿ ವೆಲ್ಕಮ್ ಡ್ರಿಂಕ್ ಇಂದ ಸ್ಟಾರ್ಟ್ ಮಾಡಿದ್ವಿ. ವೆಲ್ಕಮ್ ಡ್ರಿಂಕ್ ಅಂತೂ ಸಖತ್ತಾಗಿತ್ತು. ದೆನ್ ಅದಾದ್ಮೇಲೆ ನಾವು ಸೂಪ್ ನ ಟ್ರೈ ಮಾಡಿದ್ವಿ. ಸೂಪ್ ಅಂತೂ ಸಖತ್ ಮೈಲ್ಡ್ ಆಗಿ ಟೇಸ್ಟಿ ಆಗಿ ಇತ್ತು. ಇಲ್ಲಿ 7 ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ನ ತಂದು ಸರ್ವ್ ಮಾಡಿದ್ರು. ಇಲ್ಲಿ ಸ್ಟಾರ್ಟರ್ಸ್ ಡೈಲಿ ಚೇಂಜ್ ಆಗ್ತಾನೆ ಇರುತ್ತೆ. ನಾನು ಇಲ್ಲಿ ಫಸ್ಟ್ ಟ್ರೈ ಮಾಡಿದ್ದು ಗ್ರಿಲ್ಡ್ ಬ್ರಾಕ್ಲಿ. ಅದಂತೂ ಚಟ್ನಿ ಜೊತೆ ಕಾಂಬಿನೇಷನ್ ಸಖತ್ತಾಗಿ. ಟ್ರೈ ಮಾಡಿದ್ದು ಕ್ರಿಸ್ಪಿ ಕಾರ್ನ್. ಕ್ರಿಸ್ಪಿ ಕಾರ್ನ್ ಅಂತೂ ಸಖತ್ ಕ್ರಿಸ್ಪಿ ಆಗಿ ಟೇಸ್ಟಿ ಆಗಿ ಚೆನ್ನಾಗಿತ್ತು. ದೆನ್ ಸಮೋಸ ಸ್ಟಫಿಂಗ್ ಅಂತೂ ಒಳಗಡೆ ಸ್ಟಫಿಂಗ್ ಸಖತ್ತಾಗಿತ್ತು. ದೆನ್ ಅದಾದ್ಮೇಲೆ ನಾನು ತಂದೂರಿ ಗೋಬಿ ಸಾಸ್ ಟೇಸ್ಟ್ ಮಾಡಿದೆ. ಅದು ಚೆನ್ನಾಗಿತ್ತು. ಸ್ಟಾರ್ಟರ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾವು ಲೈವ್ ಪಾಸ್ತಾ ಕಡೆ ಹೋದ್ವಿ. ಪಾಸ್ತಾ ಅಂತೂ ನೋಡೋಕೆ ಸಖತ್ ಕ್ರೀಮಿ ಆಗಿತ್ತು. ನಾನು ಇಲ್ಲಿವರೆಗೂ ತಿಂದಿರೋ ಪಾಸ್ತಾದಲ್ಲಿ ಇದೇ ಬೆಸ್ಟ್ ಪಾಸ್ತಾ ಅಂತ ಹೇಳ್ತೀನಿ. ಸಖತ್ ಕ್ರೀಮಿ ಆಗಿ ಸಖತ್ ಟೇಸ್ಟಿ ಆಗಿತ್ತು. ದೆನ್ ಅದಾದ್ಮೇಲೆ ನಾನು ಚಾಟ್ ಸೆಂಟರ್ಗೆ ಹೋದೆ. ಚಾಟ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಚಾಟ್ಸ್ ಇತ್ತು. ಅದರಲ್ಲಿ ನಾನು ದೈಪುರಿನ ಸೆಲೆಕ್ಟ್ ಮಾಡಿದೆ. ದೈಪುರಿ ಅಂತೂ ನೋಡೋಕೆ ಚೆನ್ನಾಗಿ ಕಾಣ್ತಿತ್ತು. ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ದೈಪುರಿ ಅಂತೂ ಸಖತ್ ಟೇಸ್ಟಿ ಆಗಿ ಸಖತ್ತಾಗಿತ್ತು. ಸ್ವೀಟು ಖಾರ ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು. ನಾವು ನೆಕ್ಸ್ಟ್ ಟ್ರೈ ಮಾಡೋದು ಬಂದಿದ್ದು ದೋಸೆ ಕೌಂಟರ್. ಇಲ್ಲಿ 3 ವೆರೈಟೀಸ್ ಆಫ್ ದೋಸೆ ಇತ್ತು. ಅದ್ರಲ್ಲಿ ನಾವು 2 ತರ ದೋಸೆನ ಆರ್ಡರ್ ಮಾಡಿದ್ವಿ. ಒಂದು ಮಸಾಲೆ ದೋಸೆ, ಒಂದು ನೀರ್ ದೋಸೆ. ಮಸಾಲೆ ದೋಸೆ ಅಂತೂ ಸಖತ್ ಕ್ರಿಸ್ಪಿ ಆಗಿತ್ತು. ಸಖತ್ ಟೇಸ್ಟಿಯಾಗೂ ಇತ್ತು. ಚಟ್ನಿ ಪಲ್ಯ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು. ಮೇನ್ ಕೋರ್ಸಿಗೆ ಬಂದ್ರೆ ಸಲಾಡ್ ಜೊತೆ ಪನ್ನೀರು, ವೆಜ್ ಕರಿ, ದಾಲ್ ತಡ್ಕ, ಬಿರಿಯಾನಿ, ರೋಟಿ, ಕರ್ರಿ, ಕುಲ್ಚಾ ಎಲ್ಲಾನು ಪ್ರೊವೈಡ್ ಮಾಡಿದ್ರು. ನಾನು ಇಲ್ಲಿ ಒಂದೊಂದನ್ನೇ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ನಾನು ಫಸ್ಟ್ ಸಲಾಡ್ ನ ಟೇಸ್ಟ್ ಮಾಡಿದೆ. ಅದಾದ್ಮೇಲೆ ರೋಟಿ ಮತ್ತೆ ಪನ್ನೀರ್ ಕರಿ ಅಂತೂ ಸಖತ್ತಾಗಿತ್ತು. ದೆನ್ ಅದಾದ್ಮೇಲೆ ನಾನು ನೂಡಲ್ಸ್ ಟ್ರೈ ಮಾಡಿದೆ. ನೂಡಲ್ಸ್ ಅಂತೂ ಸಖತ್ ಟೇಸ್ಟ್ ಆಗಿತ್ತು. ನಾನು ಫೈನಲ್ ಆಗಿ ಡೆಸರ್ಟ್ ನ ಟ್ರೈ ಮಾಡಿದೆ. ಡೆಸರ್ಟ್ ಅಲ್ಲಿ ಗುಲಾಬ್ ಜಾಮೂನ್, ಮೂಂಗ್ ದಾಲ್, ಚಂಪಾಕಲಿ, ಸೋಂಪಾಪುಡಿ, ಬರ್ಫಿ ಎಲ್ಲಾ ವೆರೈಟೀಸ್ ಇತ್ತು. ಅದರಲ್ಲಿ ನಾನು ಹಾಟ್ ಗುಲಾಬ್ ಜಾಮೂನ್ ನ ಪ್ರಿಫರ್ ಮಾಡ್ತೀನಿ. ಸಖತ್ ಟೇಸ್ಟಿ ಆಗಿತ್ತು. ದೆನ್ ಅದಾದ್ಮೇಲೆ ತುಂಬಾ ವೆರೈಟೀಸ್ ಆಫ್ ಕೇಕ್ಸ್ ಕೂಡ ಪ್ರೊವೈಡ್ ಮಾಡಿದ್ರು. ಅದರಲ್ಲಿ ಪೇಸ್ಟ್ರೀಸ್, ಬ್ರೌನಿ ಕೇಕ್ಸ್ ಅಂತೂ ಸಖತ್ತಾಗಿತ್ತು. ಫೈನಲ್ ಆಗಿ ಕಾಸ್ಟ್ ವೈಸ್ ಬಂತ ಅಂದ್ರೆ ವೀಕ್ ಡೇಸ್ ಅಲ್ಲಿ 599, ವೀಕೆಂಡ್ಸ್ ಅಲ್ಲಿ 699 ಪ್ಲಸ್ ಟ್ಯಾಕ್ಸಸ್. ಹಾಗೆ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಮಿಸ್ಟರ್ ಮಿಸಸ್ ಬ್ಯಾಂಗ್ಳೂರ್ ಫುಡೀಸ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೇವೆ. ಥ್ಯಾಂಕ್ ಯು.